ಅಡ್ಮಿಷನ್ ನಾವು ಇಷ್ಟೆಲ್ಲ ಮಾಡಿಕೊಂಡು ಒಳ್ಳೆ ಶಿಕ್ಷಕರು ಕೊಡ್ತೀವಿ, ಶಾಲೆ ಕೊಡ್ತೀವಿ, ಸರ್ಕಾರದಿಂದ ಎಲ್ಲ ಕಾರ್ಯಕ್ರಮ ಕೊಡ್ತೀವಿ, ಏನೇ ಬಿಸಿ ಊಟ, ಯೂನಿಫಾರ್ಮ್, ಶೂ, ಬಟ್ಟೆ ಎಲ್ಲ ಹಾಲು ಎಲ್ಲ ಕೊಡ್ತೀವಿ. ಅದು ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ? ಸರ್ಕಾರಿ ಶಾಲೆ ಮುಚ್ಚೋ ಮಟ್ಟಕ್ಕೆ ನೀವೇ ತಗೊಂಡೋಗ್ತಾ ಇದ್ರಿ. ನೀವು ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳನ್ನ ಅವತ್ತೇನು ಕಟ್ಟಿ ಸರ್ಕಾರಿ ಶಾಲೆಗೆ ಸಾಮಾನ್ಯ ಜನ ಮಕ್ಕಳು ಓದಿ ಎತ್ಕೊಟ್ರೆ ಇವತ್ತು ಸರ್ಕಾರಿ ಶಾಲೆಗಳು ಉದಾಹರಣೆ ಮಾಲೂರು ತಾಲೂಕಲ್ಲಿ ತೊರಳಿ ಬೀಗ ಹಾಕಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ. ಇಂಥವು ಸುಮಾರು ಜನ ಈ ಸುಮಾರು ಕಡೆ ಸರ್ಕಾರಿ ಶಾಲೆಗಳು ಬೀಗ ಆಗುವಂತ ಪರಿಸ್ಥಿತಿಗೆ ತರ್ತಾ ಇದ್ರಿ. ಅಡ್ಮಿಷನ್ಸ್ ಇಲ್ಲ, ರಿಸಲ್ಟ್ಸ್ ಇಲ್ಲ. ಏನಾಗಿದೆ ಆಡಳಿತ? ನಾನೇ ಮಾಹಿತಿ ಕೊಡ್ತೀನಿ, ಬರ್ಕೊಂಡು ಹೋಗಿ ಇವತ್ತು ವಿಸಿಟ್ ಮಾಡಿ, ತೊರಳಿ ಹೋಗಿ ಬರ್ಕೊಂಡ್ರೆ ಮಾಲೂರು ತಾಲೂಕಲ್ಲಿ ಉಳಿದೇಳಿ ಗ್ರಾಮ ಪಂಚಾಯತ್ ತೊರಳಿ ಅಂತ ಇವತ್ತು ವಿಸಿಟ್ ಮಾಡಿ ನನಗೆ ವಾಪಸ್ ಹೇಳ್ರಿ ನೀವು. ಒಂದು ಸರ್ ಮಂತ್ರಿಗಳು ರಿಸಲ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ ಪರ್ಸೆಂಟೇಜ್, ಆಮೇಲೆ ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಿಗೆ. ನಾವು ಅದ್ರ ಕಡೆ ಕೂಡ ಹೆಚ್ಚಿಗೆ ಗಮನ ಹರಿಸಬೇಕು ಮತ್ತು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡಬೇಕಾಗ್ತದೆ. ನಾವು ಇಲ್ಲಾಂದ್ರೆ ಸರ್ಕಾರಿ ಶಾಲೆಗೆ ನಾವು ಏನ್ ಮಾಡಿದ್ರು ಕೂಡ ಅದು ಹೋಗ್ತವೆ ಅಷ್ಟೇ. ಸರ್, ಶಾಸಕರು ಹೇಳಿದ್ರಲ್ಲ ರಿಸಲ್ಟ್ ಕಡಿಮೆ ಆಗಿದೆ ಅಂತ. 2023 SSLC ರಿಸಲ್ಟ್ ಏನಿತ್ತು ನಮ್ಮ ಜಿಲ್ಲೆಯಲ್ಲಿ, ಈಗ 24 ಲಾಸ್ಟ್ ಇಯರ್ ನಮ್ದು ರಾಜ್ಯದಲ್ಲಿ ಎಷ್ಟೇ ಪ್ಲೇಸ್ ಇತ್ತು ಸರ್? ಲಾಸ್ಟ್ ಇಯರ್ 6th ಪ್ಲೇಸ್ ಇತ್ತು, ಈಗ ಎಷ್ಟೇ ಪ್ಲೇಸ್ ಇದೆ? ಈಗ 20ನೇ ಪ್ಲೇಸ್ ಇದೆ. ಜಾಸ್ತಿ ಆಗಿಲ್ಲ. 20ನೇ ಪ್ಲೇಸ್ ಎಲ್ಲಿ ಹೋಗಿದ್ದೀವಿ? 6ರಿಂದ 20ನೇ ಪ್ಲೇಸ್ ಹೋಗಿದ್ದೀವಿ ಅಂದ್ರೆ ಯಾಕಾಯ್ತು ಅಂತ, ಈ ಕಾರಣ ಏನು ಅಂತ. ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದ್ದು ನಮ್ದು ಅವಿಭಾಜ್ಯ ಜಿಲ್ಲೆ, ಅಲ್ಲಿ ಇವತ್ತು ರಿಸಲ್ಟ್ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಅಲ್ಲೂ ಅವರು ಕೆಳಕ್ಕೆ ಹೋಗಿದ್ದಾರೆ. ಅಲ್ಲೂ ಅದಕ್ಕೆ